ದ್ರಾವಿಡರ ಕೋಟೆ ತಮಿಳುನಾಡು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸಿಂಘಂ ಅಣ್ಣಾಮಲೈರಿಂದ ಸ್ಫೋಟಕ ಹೇಳಿಕೆಯೊಂದು ವ್ಯಕ್ತವಾಗಿದೆ. ಬಿಜೆಪಿಗರನ್ನ ಮತ್ತೆ ಸೆಳೆಯೋದಕ್ಕೆ ಮುಂದಾಗಿರುವ ಅಣ್ಣಾಮಲೈ ಕಳೆದ ಎಂಪಿ ಎಲೆಕ್ಷನ್ನಲ್ಲಿ 4,31,000 ಮತ ಗಳಿಸಿದ್ದ ಅಣ್ಣಾಮಲೈ ಹೀನಾಯವಾದ ಸೋಲನ್ನು ಅನುಭವಿಸಿದ್ರು. ಅದಾದ ನಂತರ ಸ್ಟೇಟ್ ಪ್ರೆಸಿಡೆಂಟ್ ಗಿರಿನೂ ಇಲ್ಲ. ತಮಿಳುನಾಡು ರಾಜಕಾರಣದ ಯಾವ ಹುದ್ದೆಯಲ್ಲೂ ಅವರಿಲ್ಲ. ಈಗ ತಮಿಳುನಾಡಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನಕಲಿ ಮತದಾರರು ಇದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಅಣ್ಣಾಮಲೈ ಹೇಳಿಕೆಯಿಂದ ದ್ರಾವಿಡ ಕೋಟೆ ತಾರುಮಾರಾಗಿದೆ. ನಕಲಿ ಮತಗಳಿಂದ ಸ್ಟಾಲಿನ್ ಸರ್ಕಾರ ರಚಿಸಿದ್ದಾರೆ. ಅಲ್ಲಿ ಡಿಎಂಕೆ ಪಾರ್ಟಿ ರೂಲಿಂಗ್ ಪಾರ್ಟಿ ತಮಿಳುನಾಡಿನದು. ನಕಲಿ ಮತದಾನವನ್ನು ತಡೆಯದಿದ್ದರೆ ಭಾರಿ ಸಮಸ್ಯೆಗಳಾಗುತ್ತದೆ. ಅಂದರೆ ಬಿಜೆಪಿ ಆಡಳಿತಕ್ಕೆ ಬರೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅಧಿಕಾರವನ್ನ ರಚಿಸದೇ ಇರೋದಕ್ಕೆ ನಕಲಿ ಮತದಾನವೇ ಕಾರಣ. ತಮಿಳುನಾಡು ಸರ್ಕಾರದ ವಿರುದ್ಧ ಗುಡುಗಿದ ಅಣ್ಣಾಮಲೈ ತಮಿಳುನಾಡು ಒಂದೊಮ್ಮೆ ಡಿಎಂಕೆಗೆ ಅಧಿಕಾರ ಕೊಡುತ್ತೆ, ಒಂದೊಮ್ಮೆ ಎಐಎಡಿಎಂಕೆಗೆ ಅಧಿಕಾರ ಕೊಡುತ್ತೆ. ಶಶಿಕಲಾ ನೇತೃತ್ವದ ಎಐಎಡಿಎಂಕೆ, ಕರುಣಾನಿಧಿ ನೇತೃತ್ವದ ಡಿಎಂಕೆ ಎರಡು ಘಟಾನುಘಟಿ ನಾಯಕರನ್ನೊಳಗೊಂಡ ಪಕ್ಷಗಳು ಎರಡೂ ಕೂಡ. ಕರುಣಾನಿಧಿ ನಿಧನದ ನಂತರ ಸ್ಟಾಲಿನ್ ಅಧಿಕಾರದ ಗದ್ದುಗೆಗೆ ಏರಿದ್ರು. ಕುಟುಂಬ ರಾಜಕಾರಣ. ಡಿಎಂಕೆನೂ ಹಂಗೆ, ಎಐಡಿಎಂಕೆನೂ ಹಂಗೆ. ಕರುಣಾನಿಧಿಯ ಮಗ ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ ತಮಿಳುನಾಡಿನದ್ದು. ಅವರ ಮಗ ಉದಯನಿಧಿ ಸ್ಟಾಲಿನ್, ಅದೇ ಸ್ಟಾಲಿನ್ ಸಚಿವ ಸಂಪುಟದ ಪ್ರಭಾವಿ ಸಚಿವ ಉದಯನಿಧಿ ಸ್ಟಾಲಿನ್. ಹಾಗಾದರೆ ಅಣ್ಣಾಮಲೈ ಈ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ನಂತರ ಯಾವಾಗ ಅವರನ್ನು ತಮಿಳುನಾಡಿನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು, ಆಗಿನಿಂದ ಈವರೆಗೂ ಡಿಎಂಕೆ ಪಕ್ಷದ ವಿರುದ್ಧ ವಾಚಾಮಗೋಚರವಾದ ನಿಂದನೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಡಿಎಂಕೆ ಪಕ್ಷವನ್ನು ಮಾತ್ರವಲ್ಲದೆ ಎಐಎಡಿಎಂಕೆ ಪಕ್ಷವನ್ನು ಕೂಡ ಟೀಕೆ ಮಾಡ್ತಾರೆ. ಟಿವಿಕೆ ಒಂದನ್ನು ಬಿಟ್ಟು. ಅದಕ್ಕೆ ಅದರದೇ ಆದ ಕಾರಣಗಳಿದೆ. ಅದಕ್ಕೆ ಯಾಕೆ ಟೀಕೆ ಮಾಡೋದಿಲ್ಲ ಅನ್ನೋದಕ್ಕೆ ಅದಕ್ಕೊಂದು ಪೊಲಿಟಿಕಲ್ ರೀಸನ್ ಇದ್ದಾವೆ. ಈಗ ಮಾಡಿರುವ ಆರೋಪ ಏನಿದಾವೋ ಆ ಆರೋಪದಿಂದ ಭಾರತದ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗವು ಕೂಡ ಗಡಗಡ ನಡುಗುತ್ತೆ. ಒಂದು ರಾಜ್ಯದ ನಾಗರಿಕರ ಮೂಲಭೂತ ಹಕ್ಕಾಗಿರುವಂತಹ ಮತದಾನ, ಆ ಮತದಾನ ಅತ್ಯಧಿಕವಾಗಿ ತಮಿಳುನಾಡಿನಲ್ಲಿ ನಕಲಿ ಮತದಾನ ಇದೆ ಅನ್ನೋ ಆರೋಪ. ಈ ಆರೋಪವನ್ನು ಸುಮ್ಮನೆ ಮಾಡಿದ್ದೇ ಆದಲ್ಲಿ ಕಠಿಣವಾದಂಥ ಶಿಕ್ಷೆಗೂ ಕೂಡ ಗುರಿ ಆಗ್ತಾರೆ ಅಣ್ಣಾಮಲೈ. ಕಾರಣ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ನಕಲಿ ಮತದಾನ ಅನ್ನೋದೇ ಘೋರ ಅಪರಾಧ. ನೀವು ಡೂಪ್ಲಿಕೇಟ್ ವೋಟನ್ನು ಹಾಕಿ ತಗಲಾಕೊಂಡ್ರೆ ಕನಿಷ್ಠ 7 ವರ್ಷ ಶಿಕ್ಷೆ ಆಗುತ್ತೆ ನಿಮಗೆ. ಅಂಥದ್ರಲ್ಲಿ ಈ ತರಹ ನಕಲಿ ಮತದಾರರು ತಮಿಳುನಾಡಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಆರೋಪ ನಿರಾಧಾರವಾಗಿದ್ದರೆ, ಆಧಾರ ದಾಖಲೆಗಳು ಏನಿಲ್ಲದಲೇ ಈ ಆರೋಪವನ್ನು ಮಾಡಿದ್ರೆ ಅಣ್ಣಾಮಲೈ ವಿರುದ್ಧವೂ ಕೂಡ ಕ್ರಮಗಳಾಗ್ತವೆ. ಹಾಗಾದರೆ ಅಣ್ಣಾಮಲೈ ಯಾವ ಆಧಾರದಲ್ಲಿ ಹಿಂಗೆ ಹೇಳಿದ್ರು? ಡಿಎಂಕೆ ಪಕ್ಷದ ಬಾಹುಳ್ಯ ಪ್ರದೇಶದಲ್ಲಿ, ಅಂದರೆ ಡಿಎಂಕೆ ಬೆಂಬಲಿಗರು ಹೆಚ್ಚಾಗಿರ್ತಾರೆ ನೋಡಿ, ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಡಿಎಂಕೆ ಪಾರ್ಟಿಯ ಕ್ಯಾಡರ್ಗಳು ಇರತಕ್ಕಂತಹ ಏರಿಯಾ, ಆ ಏರಿಯಾಗಳಲ್ಲಿ ಒಬ್ಬನ ಹೆಸರಿನಲ್ಲಿ 3 ಜನ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ ಅಣ್ಣಾಮಲೈ. ಸೆಲ್ವಂ ಅಂತ ಇಟ್ಕೊಳ್ಳಿ, ಉದಾಹರಣೆ ಹೇಳ್ತಾ ಇರೋದು ಸೆಲ್ವಂ. ಆ ಸೆಲ್ವಮಿನ ಭಾವಚಿತ್ರ ಬೇರೆ ಮಾಡಿ ಅದೇ ಸೆಲ್ವಂನ ಹೆಸರಿನಲ್ಲಿ ಸೆಲ್ವಂ ಸನ್ ಆಫ್ ಇಂತಿಂಥವರು, ಸೆಲ್ವಂ ಮದರ್ ಇಂತಿಂಥವರು, ಸೆಲ್ವಂ ಸ್ಥಳ ಇದು, ಸೆಲ್ವಂ ತಾಲೂಕಿದು, ಅದೇ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಅದೇ ಕ್ಷೇತ್ರ ಬರುತ್ತೆ. ಈ ತರಹದ ಮತಗಳು ಹಾಕಲಾಗಿದೆ ಈ ಹಿಂದಿನ ಸರ್ಕಾರದ ಎಲೆಕ್ಷನ್ ಸಂದರ್ಭದಲ್ಲಿ ಅಂತ ಹೇಳೋದು. ಅದರ ಅರ್ಥ ನೇರ ಡಿಎಂಕೆ ಪಾರ್ಟಿಯ ಎಲೆಕ್ಷನ್ನೇ ಫೇಕು ಅಂತ ಹೇಳ್ತಿದ್ದಾರೆ ಅಣ್ಣಾಮಲೈ. ಈಗ 2026 ಜನವರಿ ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ತಮಿಳುನಾಡಿನಲ್ಲಿ. ಈಗಾಗಲೇ ಗರಿಗೆದರಿದೆ, ಮತ ಪ್ರಚಾರಗಳು ನಡೀತಾ ಇದೆ. ಅಲ್ಲಿ ಡಿಎಂಕೆ ಅಲ್ಲಿನ ಎಲ್ಲ ಮತಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡ್ತಿದ್ದಾರೆ.
ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣ ಆಗಿ 2 ತಿಂಗಳಾದ ನಂತರ ಈಗ ಮತ್ತೆ TVK ಸಭೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ತಮಿಳುನಾಡು ಹೇಳಿ ಕೇಳಿ ದ್ರಾವಿಡರ ಕೋಟೆ, ಅಲ್ಲಿ ಪ್ರಾದೇಶಿಕ ಪಕ್ಷವನ್ನು ಹೊರತುಪಡಿಸಿದರೆ ಇನ್ಯಾವ ಪಕ್ಷಕ್ಕೂ 3 ನಯಾ ಪೈಸದ ಬೆಲೆ ಇಲ್ಲ ಅಲ್ಲಿ ತಮಿಳುನಾಡಿನಲ್ಲಿ. ಅಂತಹ ತಮಿಳುನಾಡಿನಲ್ಲಿ ಕರ್ನಾಟಕದ ಸಿಂಘಂ ಎಂದು ಹೆಸರು ಪಡೆದುಕೊಂಡಿದ್ದ ಅಣ್ಣಾಮಲೈ ಈಗ ಗುರುತರ ಆರೋಪ ಮಾಡಿ ಮತ್ತೆ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಬಿಜೆಪಿಗರನ್ನು ಮತ್ತೆ ಸೆಳೆಯೋದಕ್ಕೆ ಮುಂದಾದ ಅಣ್ಣಾಮಲೈ, ತಮಿಳುನಾಡಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನಕಲಿ ಮತದಾರರು ಇದ್ದಾರೆ. ಅಣ್ಣಾಮಲೈ ಹೇಳಿಕೆಯಿಂದ ದ್ರಾವಿಡ ಕೋಟೆ ತಾರುಮಾರಾಗಿದೆ. ನಕಲಿ ಮತಗಳಿಂದ ಸ್ಟಾಲಿನ್ ಸರ್ಕಾರ ರಚಿಸಿದ್ದಾರೆ. ನಕಲಿ ಮತದಾನವನ್ನು ತಡೆಯದಿದ್ದರೆ ಭಾರಿ ಸಮಸ್ಯೆಗಳಾಗುತ್ತದೆ. ಬಿಜೆಪಿ ಅಧಿಕಾರ ಹಿಡಿಯಲು ಈ ನಕಲಿ ಮತವೇ ಅಧಿಕಾರವನ್ನು ಹಿಡಿಯದೇ ಇರಲು ಈ ನಕಲಿ ಮತವೇ ಕಾರಣ ಎಂದಿರುವ ಅಣ್ಣಾಮಲೈ, ತಮಿಳುನಾಡು ಸರ್ಕಾರದ ವಿರುದ್ಧವೇ ಗುಡುಗಿದ ಅಣ್ಣಾಮಲೈ, ಮುಂದೆ ಇದು ಬೇರೆ ಬೇರೆ ಪೊಲಿಟಿಕಲ್ ಆಯಾಮಗಳನ್ನು ಪಡೆದುಕೊಳ್ಳುತ್ತೆ. ಸೊ ಮುಂದಿನ ಅಪ್ಡೇಟ್ಸ್ ಬರೋವರೆಗೂ ಕೂಡ ತಮಿಳುನಾಡಿನಲ್ಲಿ ಅಣ್ಣಾಮಲೈರವರ ಹೇಳಿಕೆ ಮಾತ್ರ ಸಂಚಲನವನ್ನು ಮೂಡಿಸ್ತಾ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.